ದ್ವಿತೀಯ ಪಿಯು ಪರೀಕ್ಷೆಗೆ ಹೊರಟ ವಿದ್ಯಾರ್ಥಿನಿಗೆ ಹೃದಯಾಘಾತ ಸಂಭವಿಸಿದೆ. ಹೃದಯಾಘಾತದಿಂದ ದ್ವಿತೀಯ ಪಿಯು ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಬಂಬಲವಾಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕೇವಲ 17 ವರ್ಷದ ಭೂಮಿಕಾ ಮಾಳಂಗಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಎನ್ನುವಂತಹ ಸುದ್ದಿ ಗೊತ್ತಾಗ್ತಾ ಇದೆ. ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ಇವತ್ತು ಎಕ್ಸಾಮ್ಗೆ ಹೊರಡುವಂತಹ ಸಂದರ್ಭದಲ್ಲಿ ಇವತ್ತು ಪಿಯು ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಂತಹ ಭೂಮಿಕಾ ಸ್ನಾನ ಮುಗಿಸ್ಕೊಂಡು ಹೊರ ಬರ್ತಾ ಇದ್ದಂತಹ ವೇಳೆಗೆ ಹೃದಯಾಘಾತಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆಯೇ ಕೊನೆಯುಸಿರೆಳೆದಿದ್ದು ಮತ್ತೊಂದು ಆಘಾತಕಾರಿ. ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಹೃದಯಾಘಾತದ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗ್ತಾ ಇತ್ತು. ಬಹಳಷ್ಟು ಕಳೆದ ವರ್ಷ ಗಮನಿಸೋದಾದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ಒಳಗೆ ಅದರಲ್ಲೂ ಬಹುತೇಕ ಯುವಕರೇ ಹೆಚ್ಚಾಗಿ ಮೃತಪಡ್ತಾ ಇದ್ರು ಹೃದಯಾಘಾತಕ್ಕೆ. ಆದರೆ ಇದೀಗ ಇವತ್ತು ಇತ್ತು ಎಕ್ಸಾಮ್, ದ್ವಿತೀಯ ಪಿಯುಸಿ ಪರೀಕ್ಷೆಗೆ ಇವತ್ತು ಹಾಜರಾಗಬೇಕಾಗಿತ್ತು. ಏನು ಸ್ಟ್ರೆಸ್ ತಗೊಂಡ್ರ ಅಥವಾ ಏನಾಯಿತು ಗೊತ್ತಿಲ್ಲ. ದ್ವಿತೀಯ ಪಿಯುಸಿ ಪರೀಕ್ಷೆಗೆ ಸಿದ್ಧಳಾಗಿ ಇನ್ನು ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಹೊರಡಬೇಕು, ಪ್ರಿಪೇರ್ ಆಗಿಬಿಟ್ಟಿದ್ದೀನಿ ಅಂತ ಹಲವಾರು ಕನಸನ್ನು ಕಂಡುಕೊಂಡಂತಹ ವಿದ್ಯಾರ್ಥಿನಿ ಬಲಿಯಾಗ್ಬಿಟ್ಟಿದ್ದಾಳೆ. ಇನ್ನು ಈಕೆಗೆ ಕೇವಲ 17 ವರ್ಷ ಅನ್ನೋದು ಗೊತ್ತಾಗ್ತಾ ಇದೆ. ಭೂಮಿಕಾ ಮಾಳಂಗಿ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ವಿದ್ಯಾರ್ಥಿ ಚಿಕ್ಕೋಡಿ ತಾಲೂಕಿನ ಬಂಬಲವಾಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಆಕೆಯನ್ನ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ಪ್ರಯತ್ನವಾದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮಾರ್ಗ ಮಧ್ಯೆಯೇ ಕೊನೆಯುಸಿರೆಳೆದುಬಿಟ್ಟಿದ್ದಾರೆ. 17 ವರ್ಷದ ಭೂಮಿಕಾ ಇದೀಗ ಮೃತಪಟ್ಟಿರುವಂತಹ ದುರ್ದೈವಿ. ಒಂದು ಕಡೆ ಇವತ್ತು ಎಕ್ಸಾಮ್ ಇತ್ತು, ಎಕ್ಸಾಮ್ಗೆ ಬಹಳಷ್ಟು ಪ್ರಿಪೇರ್ ಆಗಿ ಹಲವಾರು ಕನಸುಗಳನ್ನು ಹೊತ್ತಿದ್ಲು. ಇನ್ನು ಮನೆ ಮಂದಿಯೆಲ್ಲ ಕುಟುಂಬಸ್ಥರ ಆಕ್ರಂದನ ಒಂದು ಕಡೆ ಮುಗಿಲು ಮುಟ್ಟಿದೆ. ಸಾಯುವಂಥ ವಯಸ್ಸು ಆಗಿರಲಿಲ್ಲ, ಕೇವಲ 17 ವರ್ಷ ವಯಸ್ಸು. ಎಕ್ಸಾಮ್ ಅಟೆಂಡ್ ಮಾಡಿ ಮುಂದಿನ ಭವಿಷ್ಯಕ್ಕೆ ಯಾವೆಲ್ಲ ತಯಾರಿಯನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಆಕೆ ಕನಸನ್ನು ಕಂಡಿದ್ಲು. ಆದರೆ ಈ ಹೃದಯಾಘಾತವೆನ್ನುವಂಥ ಭೂತ ಆಕೆಯನ್ನ ಬಲಿ ಪಡೆದುಕೊಂಡ್ಬಿಟ್ಟಿದೆ. ಇನ್ನು ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ.